ವಿಡಿಯೋ ಅದಕ್ಕೆ ಕೂಡ ಹೋಗ್ಲಿ. ಟೆಸ್ಟ್ ಮಾಡೋದಕ್ಕೆ ಜಾಣ ಮರಿ ಮಾಡ್ಬಿಡ್ಬಾ. ಹೋಗಿ ಆ ಕಡೆ ಹೋಗು. ಈಗ ಬೇಡ, ಅಲ್ಲಿ ಕೊಟ್ಬಿಡ್ಬಾ, ಅಲ್ಲಿ ಕೊಟ್ಬಿಡ್ಬಾರ. ಸರಿ ಬಿಡ, ಹೋಗಿ ಕೊಡೋದು ಜಾನತಲ್ಲ ತೋರಿಸ ಅಮ್ಮ ಮುಟ್ಟನೆ ಇಲ್ಬಾ ಇಲ್ಲಿ ರಚ್ಕರ ಕಮ್ 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 ವಿಷ್ಣು ಕಮ್. ಸರ್ ಮಗನೆ ಆತ ಅಂತಗಲ್ಲನೆ ಅದೇ ದಿನ ನೋಡ್ತಾ ಇದ್ರೆ ಫ್ರೆಂಡ್ ಆಗತ್ತೆ. ಅಲ್ಲಿ ನೆಕ್ಸ್ಟ್ ಎನಿಮಲ್ ಇದೆ ಬಾಯ ಗರ್ಲ ಆಯಿ ಹೆಸರು ಬಂದ್ಬಿಟ್ಟು ಮಾಯಾ. ಮಾಯಾ ಮಾಯಾ ಮುಂದೆ ಬನ್ನಿ ಸ್ವಲ್ಪ. ಮಾಯಾ ಬಾಯಿಲ್ಲಿ ಮಾಯಾ ವಾಸು ನೋಡು. ಬೇಡ, ಅದು ಕೋಪ ಬರುತ್ತೆ ನಿನ್ನ ವಾಸನೆ. ಅದು ನಾನು ಇಂಗ್ಲೀಷಲ್ಲಿ ಟೆರಪಿನ್ಸ್ ಅಂತ ಹೇಳ್ತೀನಿ. ಸೊ ಇವಾಗ ಆಮೆಗಳೆಲ್ಲ ಎಲ್ಲಿರುತ್ತೆ? ಟಾರ್ಟಾಯ್ಸ್ ಎಲ್ಲಿರುತ್ತೆ? ನೀರಲ್ಲಿರುತ್ತಾ? ಓಕೆ. ಸೊ ನೀರಾಮೆ ಟರ್ಟಲ್ ಎಲ್ಲಿರುತ್ತೆ? ನಾನು ಹೇಳ್ತೀನಿ ಮೂರು ಡಿಫ್ರೆನ್ಸು. ಸೊ ಆಮೆಗಳು ಏನಿದೆ, ಟಾರ್ಟಾಯ್ಸ್ ಏನಿದೆ, ಅವರು ನೆಲದ ಮೇಲೆ ಮಾತ್ರ ಇರ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ, ಹಿಂಗೆ ಟ್ಯಾಪ್ ಮಾಡಿದ್ರು ಕೂಡ ಅವರಿಗೆ ನೋವು ಗೊತ್ತಾಗುತ್ತೆ. ಸೊ ಇವಾಗ ಇದ್ರ ಮೇಲೆ ಏನು ಹೋದ್ರೂ ಏನೂ ಆಗೋದಿಲ್ಲ, ಕಾರ್ ಹೋದ್ರೂ ಏನೂ ಆಗೋದಿಲ್ಲ ಅನ್ನೋದೆಲ್ಲ ಒಂದು ಮೂಢನಂಬಿಕೆ. ಓಕೆ. ಸೊ ಇವಾಗ ಬಾಯಲ್ಲೆಲ್ಲ ಎಷ್ಟು ಅಲ್ಲಿರ್ಬೋದು? 32. ಬಾಯಲ್ಲೆಲ್ಲ ಹಲ್ಲು ಇರೋದಿಲ್ಲ, ಅದನ್ನ ನಾವು ಬೀಕ್ ಅಂತ ಹೇಳ್ತೀವಿ. ಪಕ್ಷಿಗಳಿಗೆ ಹೆಂಗೆ ಕೊಕ್ಕಿರುತ್ತೆ, ಎಷ್ಟು ಸ್ಟ್ರಾಂಗ್ ಇರುತ್ತೋ ಇವ್ರಿಗೂ ಕೂಡ ಅವ್ರ ಬೀಕ್ ತುಂಬಾ ಸ್ಟ್ರಾಂಗ್ ಇರುತ್ತೆ. ಅವ್ರ ಹತ್ರ ಹೋದ್ರೆ ಒಳ್ಳೆ ಬೈಟ್ ಕೊಡ್ತಾರೆ ನಿಮ್ಮೆಲ್ಲ. ಓಕೆ. ಸೊ ನೀವೆಲ್ಲ ಮುಟ್ಬೋದು, ಚೆಲ್ ಮಾತ್ರ ಮುಟ್ಟಿಲ್ಲ. ಮುಟ್ಟು ಯಾಕೆಲ್ಲ ಟೆರಪಿನ್ಸ್ ಆಯ್ತು, ದಯವಿಟ್ಟು ಅಲ್ಲಿ ಗೋಟ್ಸ್ ಹತ್ರ ಹೋಗಿ. ಬಾ ಅಲ್ಲಿ ಹೋಗೋಣ, ಬಾ ಅಂಕಲ್ ಅಂಗಡಿಯಲ್ಲಿ ಮುಖ್ಯ ಅಲ್ಲ. ಇರು ಈ ಕಡೆ ಒಂದು ನಿಮಿಷ. ಇಲ್ಲಿ ದೊಡ್ಡದಿದೆ ಅಲ್ವಾ, ವೈಟ್ ಮತ್ತು ಬ್ಲಾಕ್ ಒಳಗಡೆ ಇದೆ. ಅದು ನಮ್ಮ ದೇಶದದ್ದು. ಅದನ್ನ ನಾವು ಫರ್ ಅಂತ ಹೇಳ್ತೀವಿ. ಸೊ ಶೀಪ್ಸ್ಗೆ ಥಿಕ್ ಕೋಟ್ ಮತ್ತೆ ಎವರ್ ಗ್ರೋಯಿಂಗ್ ಫರ್ ಇರುತ್ತೆ, ಮತ್ತೆ ದಪ್ಪ ಕೂದಲು ಇರುತ್ತಲ್ವಾ. ಬಟ್ ಈ ಕೋಟ್ಸ್ಗೆ ಏನಿರುತ್ತೆ, ಸ್ವಲ್ಪ ಕೂದಲೆಲ್ಲ ತುಂಬ ಶೀಪ್ಸ್ಗೆ ಇರೋ ಥರ ಮೇಜರ್ ಡಿಫ್ರೆನ್ಸ್ ಏನು ಅಂತಂದ್ರೆ, ಇವ್ರು ಕೋಟ್ಸ್ ಏನ್ ಮಾಡ್ತಾರೆ, ಮರದ ಮೇಲಿರೋ ಎಲೆಗಳನ್ನೆಲ್ಲ ತಿಂತಾರೆ. ಅವ್ರನ್ನ ನಾವು ಬ್ರೌಸರ್ಸ್ ಅಂತ ಹೇಳ್ತೀವಿ. ಬಟ್ ಶೀಪ್ಸ್ ಏನ್ ಮಾಡ್ತಾರೆ, ನೆಲದ ಮೇಲಿರೋ ಹುಲ್ಲ ತಿಂತಾರಲ್ವಾ, ಅವ್ರನ್ನ ನಾವು ಗ್ರೇಸರ್ಸ್ ಅಂತ ಹೇಳ್ತೀವಿ. ಇದು ಶೀಪ್ ಮತ್ತೆ ಗೋಟ್ಗೆ ಇರುವಂತ ಡಿಫ್ರೆನ್ಸ್. ಓಕೆ. ಸೊ ಇವಾಗೆಲ್ಲ ಒಳಗಡೆ ಹೋಗೋಣ. ಒಳಗಡೆ ಎಲ್ಲ ಗೋಟ್ಸ್ ಕೂಡ ತುಂಬಾ ಫ್ರೆಂಡ್ಲಿ ಇದೆ. ಬಟ್ ಯಾವ್ದೇ ಗೋಟ್ಸ್ ಆ ಕಡೆ ಅದು ಗೋ 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 ಗೋ.
ಕೊಂಬಿದೆಯಲ್ಲ ಅದಕ್ಕೆ ಮುಟ್ಟಿಲ್ಲ ಅವನು. ಊರಲ್ಲಿ ಇಟ್ಕೊಂಡಿದ್ದಲ್ಲ ಅದೇನೋ ನೋಡಿ ಕಿವಿ ದೊಡ್ಡದಾಗಿರೋದು ನೀನು ಹುಡ್ಕೊಂಬಂದಿದೆ ನಿನ್ನ ವಾಸ ಎಲ್ಲ ನೋಡ್ತಿದ್ದಲ್ಲ. ಮುತ್ತ ಕೊಡು, ಮುತ್ತ ಕೊಟ್ಬಿಡು. ನಾನು ಕೊಟ್ಟೆ ನೋಡಿ ಮುತ್ತ ಕೊಡು. ಯಾರ್ಯಾರ್ದು ಬೋಟ್ಸ್ ಆಯ್ತು ಅವರೆಲ್ಲ ಈ ಕಡೆ ಬನ್ನಿ. ಎಲ್ರು ಈ ಪಾತ್ ಮೇಲೆ ನಿಂತ್ಕೊಳ್ಳಿ. ಎಲ್ರು ದಯವಿಟ್ಟು ಪಾತ್ ಮೇಲೆ ನಿಂತ್ಕೊಳ್ಳಿ. ಊಟ ಮಾಡಿಲ್ಲ. ಓಕೆ, ಇಲ್ಲೇ ಈ ಸೆಕ್ಷನ್ ಅಲ್ಲಿ ನೀವು ಸ್ವಲ್ಪ ಸೆಮಿ ಅಕ್ವಾಟಿಕ್ ಬರ್ಡ್ಸು ಮತ್ತೆ ಟ್ರೆಡಿಷನಲ್ ಬರ್ಡ್ಸು, ಮೀನು ಮತ್ತೆ ಇನ್ನೊಂದು ರ್ಯಾಬಿಟ್ ಅನ್ನ ಮೀಟ್ ಮಾಡ್ಬೋದು. ಓಕೆನಾ? ಇಲ್ಲೇನು ನೋಡ್ತಾ ಇದ್ದಾರೆ, ಈ ಎನ್ಕ್ಲೋಜರ್ ಒಳಗಡೆ 2 ರೀತಿಯ ಪಕ್ಷಿಗಳಿದೆ. ನನ್ನ ಎಡಗಡೆ ಆ ಕಡೆ ಎಲ್ಲ ಏನು ನೋಡ್ತಾ ಇದ್ದೀರಲ್ಲ ಅದೆಲ್ಲ ಹೆಬ್ಬಾತು ಕೋಳಿ, ಇಂಗ್ಲಿಷಲ್ಲಿ ಗೀಸ್ ಅಥವಾ ಗೋಸ್ ಅಂತ ಕರೀತೀವಿ. ಈಗ ನೀರೊಳಗಡೆ ಮತ್ತೆ ಏನ್ ನೋಡ್ತಾ ಇದ್ದೀರಲ್ಲ ಅದೆಲ್ಲ ಬಾತುಕೋಳಿ, ಡಕ್ಸ್ ಅಂತ ಕರಿತೀವಿ. ನಿಮ್ ಪ್ರಕಾರ ಏನ್ ವ್ಯತ್ಯಾಸ ಇರ್ಬೋದು ಈ ಹೆಬ್ಬಾತು ಕೋಳಿಗಳಿಗೆ ಮತ್ತೆ ಬಾತುಕೋಳಿಗಳಿಗೆ? ವಾಟ್ ಈಸ್ ದ ಡಿಫ್ರೆಂಟ್ ಥಿಂಗ್? ಅಂದ್ರೆ ಏನ್ ವ್ಯತ್ಯಾಸ ಇರ್ಬೋದು? ಸೈಜ್. ಓಕೆ, ಅವರೆಲ್ಲ ದೇಹದ ಗಾತ್ರದಲ್ಲಿ ಸ್ವಲ್ಪ ದಪ್ಪ ಇದ್ದಾರೆ ಹೆಬ್ಬಾತು ಕೋಳಿಗಳೆಲ್ಲ, ಬಟ್ ಬಾತುಕೋಳಿಗಳೆಲ್ಲ ಚಿಕ್ಕದಾಗಿದ್ದಾರೆ. ಇನ್ನೊಂದು ವೆರಿ ಗುಡ್. ಅವ್ರ ಕತ್ತನ್ನು ನೀವು ಅಬ್ಸರ್ವ್ ಮಾಡಿ, ಕತ್ತು ಉದ್ದ ಇದೆ, ಬಾತುಕೋಳಿಗಳಿಗೆ ಕತ್ತು ಚಿಕ್ಕದಾಗಿದೆ. ಯಾರು ಬೀಕ್ ಅಂದ್ರ? ಹೌದು, ಅವ್ರ ಬೀಕ್ ಮೇಲೆ ಒಂದು ಬಂಪ್ ಇದೆ, ಬಟ್ ಇವ್ರ ಬೀಕು ಫ್ಲಾಟ್ ಆಗಿದೆ. ಓಕೆ, ನಿಮ್ಗೆಲ್ಲ ಒಂದು ಕ್ವಶನ್. ಮಕ್ಕಳೆಲ್ಲ ಮುಂದೆ ಬನ್ನಿ, ಮಕ್ಕಳೆಲ್ಲ ಮುಂದೆ ಬನ್ನಿ, ಜಿಷ್ಣು ಮಕ್ಕಳೆಲ್ಲ ಈ ಕಡೆ ಬನ್ನಿ, ಮುಂದೆ ಬನ್ನಿ. ಓಕೆ, ಇವಾಗೆಲ್ಲ ಏನ್ ಮಾಡ್ತೇನೆ ಅಂದ್ರೆ ನಾನೀಗ ಬೇರೆ ಗೇಟ್ ಓಪನ್ ಮಾಡ್ತೀನಿ. ಎಲ್ಲರೂ ಒಳಗೆ ನೀರೊಳಗಡೆ ಜಂಪ್ ಮಾಡಬೇಕು. ಏನಾಗುತ್ತೆ ನೀರೊಳಗಡೆ ಜಂಪ್ ಮಾಡಿದ್ರೆ? ಜಂಪ್ ಮಾಡ್ಬೇಕು, ನೀವು ಮುಳ್ಕೋಗ್ತೀರಾ, ನಿಮ್ಮ ಬಟ್ಟೆ ಎಲ್ಲ ಏನಾಗುತ್ತೆ, ತ್ಯಾವ ಆಗುತ್ತೆ. ಬಟ್ ನೀವು ಅಲ್ಲಿ ಅಬ್ಸರ್ವ್ ಮಾಡಿ, 3 ಬಾತುಕೋಳಿಗಳು ನೀರೊಳಗಡೆ ಈಜಾಗಿಡ್ತಾ ಇದೆ. ಒಳಗಡೆ ಹೋಗ್ತಾರೆ, ಹೊರಗಡೆ ಬರ್ತಾರೆ. ಹೊಟ್ಟೆ ಆ ಜಾಗದಲ್ಲಿ ಕತ್ತು ಹೊರಗಡೆ ಆಗ್ತಾ ಇದೆ ನೋಡಿ. ಕತ್ತು ಆ ಥರ ಮಾಡಿದ್ರೆ ಅವ್ರ ದೇಹದ ಮೇಲೆ ಯಾವುದೇ ಥರ ತ್ಯಾವ ಆಗ್ತಾ ಇಲ್ಲ, ಮತ್ತೆ ಗಲೀಜು ಆಗ್ತಾ ಇಲ್ಲ, ವೆಟ್ ಆಗ್ತಾ ಇಲ್ಲ. ಏನಕ್ಕೆ ಇರ್ಬೋದು? ವಾಟರ್ ಪ್ರೂಫ್ ಮ್ಯಾನುಫ್ಯಾಕ್ಚರ್ ಆಗಿದೆ. ಇಲ್ಲ, ಎನಿ ಮೋರ್ ಗೆಸಸ್? ಬೇರೆ ಗೆಸ್ ಮಾಡ್ತಾರೆ. ಸಾರಿ, ಫೆದರ್ಸ್ ಆ ಥರ ಇರ್ತಂತ. ಓಕೆ, ನೈಸ್. ಬೇರೆ ಈಗ ಇವ್ರಿಗೆ ಆಗೋದಿಲ್ಲ, ವೆಟ್ ಆಗೋದಿಲ್ಲ. ಏನಕ್ಕೆ ಇರ್ಬೋದು? ಏನಕ್ಕೆ ಆ ಥರ ವೆಟ್ ಆಗೋದು? ರೈನ್ ಕೋಟ್ ಆಗಿರುತ್ತೆ, ಹಾಕಿರ್ತಾರೆ. ಓಕೆ, ನಾನು ಹೇಳ್ತೀನಿ, ಅವ್ರ ಬಾಲ್ದ ಹತ್ರ ಒಂದು ಆಯಿಲರಿ ಗ್ಲ್ಯಾಂಡ್ ಇರುತ್ತೆ, ಎಣ್ಣೆಯ ಗ್ರಂಥಿ. ಈ ಬಾತುಕೋಳಿ ಹೆಬ್ಬಾತು ಕೋಳಿಗಳಿಗೆ ಅಂತ ಅಲ್ಲ, ಬೇರೆ ತುಂಬಾ ಪಕ್ಷಿಗಳಲ್ಲಿ ಅದೇ ತರ ಬಾಲ್ದ ಹತ್ರ ಅವ್ರ ದೇಹದಲ್ಲಿ ಎಲ್ಲರೂ ಒಂದ್ ಹತ್ರ ಎಣ್ಣೆಯ ಗ್ರಂಥಿ ಇರುತ್ತೆ. ಅದರಲ್ಲಿ ಎಣ್ಣೆ ಉತ್ಪತ್ತಿ ಆಗ್ತಾನೆ ಇರುತ್ತೆ. ಇವ್ರು ನೀರ್ಗೆ ಹೋಗೋ ಮುಂಚೆ ಅಥವಾ ಫ್ರೀ ಇರೋ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅವ್ರ ಕೊಕ್ಕಿಂದ ಎಣ್ಣೆಯನ್ನು ತಗೊಂಡು ಫೆದರ್ಸ್ಗೆಲ್ಲ ಅಪ್ಲೈ ಮಾಡ್ಕೊಂತಾರೆ. ಆ ತರ ಮಾಡಿದಾಗ ನೀರಲ್ಲಿ ಎಷ್ಟೇ ಹೋಗಿ ಈಜಾಡಿದ್ರೆ ದ್ಯಾವನ ಆಗೋದಿಲ್ಲ, ಮತ್ತೆ ಗಲೀಜ್ ನೀರಲ್ಲಿ ಹೋಗಿ ಆಟ ಆಡಿದ್ರೆ ಗಲೀಜ್ ಆಗ್ತಾರೆ, ಬಟ್ ತುಂಬಾ ಗಲೀಜ್ ಆಗೋದಿಲ್ಲ. ಓಕೆ, ನಿಮ್ ಪ್ರಕಾರ ಈ ಪಕ್ಷಿಗಳಲ್ಲಿ ಹೆಣ್ಣು ಪಕ್ಷಿ ತುಂಬಾ ಸೌಂಡ್ ಮಾಡುತ್ತಾ, ಗಂಡು ಪಕ್ಷಿ ತುಂಬಾ ಸೌಂಡ್ ಮಾಡುತ್ತಾ? ಈ ಹೆಬ್ಬಾತು ಬಾತುಕೋಳಿಗಳಲ್ಲಿ ಹೆಣ್ಣು. ಫಸ್ಟ್ ಆನ್ಸರ್. ಓಕೆ, ದಯವಿಟ್ಟು ಹೆಣ್ಣು ಅಂತ ಹೇಳೋರೆಲ್ಲ ಕೈ ಎತ್ತಿ. ಹೆಣ್ಣು ಅಂತ ಹೇಳೋರೆಲ್ಲ ಕೈ ಎತ್ತಿ. ಹೆಣ್ಣು 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 ಸರ್, ಪರವಾಗಿಲ್ಲ, ಭಯ ಪಡ್ಬೇಕು. ಓಕೆ, ಯಾರ್ಯಾರು ಗಂಡು ಅಂತ ಹೇಳ್ತಾರೆ? ಅವರು ಕೂಡ ಇನ್ನೂ ಕೈಗಳು ಸುಮ್ಮನೆ ಇದೆ. ಯಾರ್ಯಾರು ಕನ್ಫ್ಯೂಸ್ ಆಗಿದ್ದಾರೆ? ಇನ್ನು ಗೊತ್ತಿಲ್ಲ. ಯಾರ್ಯಾರು ಗಂಡು ಅಂತ ಹೇಳ್ರಿ? ಅಲ್ಲ, ಎಕ್ಸಾಕ್ಟ್ಲಿ ರಾಂಗ್. ಇರೋದು ಹೆಣ್ಣು ಪಕ್ಷಿನ ತುಂಬಾ ಸೌಂಡ್ ಮಾಡೋದು. ಏನಕ್ಕಂದ್ರೆ ಅವ್ರು ಹೆಚ್ಚಾಗಿ ನೀರು ಹರಿಯುವಂತ ಜಾಗದಲ್ಲಿ ವಾಸ ಮಾಡೋದು. ಈ ನೀರು ಹರಿಯುವಂತ ಸೌಂಡ್ ಅಲ್ಲಿ ತನ್ನ ಮರಿಗಳನ್ನ ಅವ್ರ ಹತ್ರ ಕೂತ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಹೆಣ್ಣು ಪಕ್ಷಿ ಸ್ವಲ್ಪ ಸೌಂಡ್ ಜಾಸ್ತಿ ಇರುತ್ತೆ.
ಏನಕ್ಕಾರ ಅವ್ರು ತನ್ನ ಮರಿ ವಾಂಟ್ ಟು ಗೋ? ಓಕೆ, ಈ ಪಕ್ಷಿಗಳೆಲ್ಲ ನಿಮ್ ಪ್ರಕಾರ ಹಾರ್ಬೋದಾ? ಎಷ್ಟು ಹೈಟ್ ಹಾರ್ಬೋದು? ಹಾರಲ್ಲ. ಹಾರಕ್ಕೆ ಆಗೋದಿಲ್ಲ, ಸ್ವಲ್ಪ ಸ್ವಲ್ಪ ಹಾರುತ್ತೆ. ಸ್ವಲ್ಪ ಅಂದ್ರೆ ನೀವೇನ್ ಹೇಳಿದಿರಿ? ವೆರಿ ಗುಡ್. ಹೌದು, ಈ ಬಾತುಕೋಳಿ ಮತ್ತೆ ಹೆಬ್ಬಾತುಕೋಳಿಗಳು ಏನಿರುತ್ತಲ್ಲ, ಅವರು ಒಂದ್ ದೇಶದಿಂದ ಇನ್ನೊಂದ್ ದೇಶಕ್ಕೆ ಮೈಗ್ರೇಟ್ ಅಂದ್ರೆ ವಲಸೆ ಹೋಗ್ತಾರೆ. ಇಲ್ಲಿರೋರು ಏನಕ್ಕೆ ಹೋಗಕ್ ಆಗ್ತಾ ಇಲ್ಲ ಅಂದ್ರೆ ಇವ್ರನ್ನ ಸುಮಾರು ವರ್ಷಗಳಿಂದ ನಮ್ಮ ದೇಶಕ್ಕೆ ತಗೊಂಡ್ ಬಂದಿರೋ ಮಾಂಸಕ್ಕೋಸ್ಕರ. ಆಗ ಏನ್ ಮಾಡ್ತಾರಂದ್ರೆ ತುಂಬಾ ಊಟ ಕೊಟ್ಬಿಟ್ಟು ಅವ್ರನ್ನ ತೂಕ ಮಾಡ್ತಾರೆ. ಅವ್ರು ಬರೋ ಮೊಟ್ಟೆಲಿ ಬರೋ ಮರಿಗಳು ಹಾಗೆ ತೂಕವಾಗಿ ಹುಡ್ತಾರೆ. ಅದಕ್ಕೋಸ್ಕರ ಇವ್ರ ಕೈಯಲ್ಲಿ ಹಾರಕ್ ಆಗೋದಿಲ್ಲ. ಅದೇ ಕಾಡಲ್ಲಿರೋರು ಈಗಲೂ ಒಂದ್ ದೇಶದಿಂದ ಇನ್ನೊಂದ್ ದೇಶಕ್ಕೆ ಹಾರ್ಕೊಂಡು ಹೋಗ್ತಾರೆ. ಓಕೆನಾ? ಈ ಬಾತುಕೋಳಿಗಳೆಲ್ಲ ಮೈಗ್ರೇಟರಿ ಬರ್ಡ್ಸ್, ವಲಸೆ ಪಕ್ಷಿಗಳು ಅಂತ ಹೇಳ್ಬೋದು. ಈಗೆಲ್ಲರೂ ಆ ಕಡೆ ಟರ್ನ್ ಆಗಿ ಇನ್ನೊಂದು ಪ್ರಾಣಿ ಇದೆ. ಇದು ರ್ಯಾಬಿಟ್ ಅಲ್ಲ, ಗಿನಿಪಿಗ್. ರ್ಯಾಬಿಟ್ ಅನ್ನ ನೆಕ್ಸ್ಟ್ ಅಮ್ಮ ಒಳಗಡೆ ಹೊರಗಿದೆ ನೋಡಲ್ಲಿ. ಮೀಟ್ ಮಾಡಿದಿರಲ್ವಾ? ಏನ್ ಹೇಳಿದ್ರು ಗಿನಿಪಿಗ್ ಬಗ್ಗೆ ಅವರು? ಐಸ್ ಬ್ಲಿಂಕ್ ಮಾಡೋದಿಲ್ಲ, ಓಕೆ. ಟೈಲ್ ಇಲ್ಲ, ಓಕೆ. ಕಣ್ಣು ಓಪನ್ ಮಾಡ್ಕೊಂಡೆ ಅನ್ಕೊಂತಾರೆ. ಮತ್ತೆ ಪಿಗ್ ಅಂತ ಏನಕ್ಕೆ ಕರಿತೀವಿ ಅಂದ್ರೆ ಇವರು ಕಿವಿ ನೋಡೋದಕ್ಕೆ ಒಂದು ಹಂದಿ ಮರಿ. ವಿಲೇಜ್ ಆಫ್ ಗಿಣಿಪಿಗ್ ಏನಕ್ಕೆ ಆ ಥರ ಕರಿತೀವಿ ಅಂದ್ರೆ ಇದೆಲ್ಲ ಸೋಷಿಯಲ್ ಅನಿಮಲ್ಸ್. ಹಳ್ಳಿಗಳಲ್ಲಿ ಜನಗಳು ಯಾವ ಥರ ಗುಂಪಲ್ಲಿ ಇರ್ತಾರೆ ಅದೇ ಥರ ಇವರು ಇರೋದಕ್ಕೆ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ವಿಲೇಜ್ ಆಫ್ ಗಿಣಿಪಿಗ್ ಅಂತ ಕರಿತೀವಿ. ಮತ್ತೆ ಈ ಗಿಣಿಪಿಗ್ಸ್ ಫ್ರೀಯಾಗಿ ಅಡಾಪ್ಷನ್ಗೆ ಇಂಟ್ರೆಸ್ಟ್ ಇದೆ. ಒಂದ್ ಸ್ಟೆಪ್ ದೂರ ಇರಿ, ಒಂದ್ ಸ್ಟೆಪ್ ದೂರ. ಓಕೆ, ಇಲ್ಲೇನು ನೋಡ್ತಾ ಇದ್ದಾರೆ, ಈ ಪಕ್ಷಿಗಳನ್ನ ಸಿಲ್ವರ್ ಪೆಸೆಂಟ್ ಅಂತ ಕರಿತೀವಿ. ಚೀನಾ ದೇಶದವರು. ನಿಮ್ ಪ್ರಕಾರ ಇದರಲ್ಲಿ ಗಂಡು ಯಾವುದು ಹೆಣ್ಣು ಯಾವುದು? ಒಂದ್ ಸ್ಟೆಪ್ ದೂರ ಇಟ್ಕೊಂಡು, ಓಕೆ. ಎಲ್ಲರೂ ಒಂದು 2 ಸ್ಟೆಪ್ ಹಿಂದೆ ಹೋಗಿ ದಯವಿಟ್ಟು. ಜಸ್ಟ್ ಉಳಾನ್ ಮಾತ್ರ ನೋಡಿ ಏನ್ ಮಾಡ್ತಾರೆ ಅಂತ ನೀವೇ ಆನ್ಸರ್ ಮಾಡ್ತೀರಾ. ತುಂಬಾ ಈಸಿ ಇರುತ್ತೆ. ಏನ್ ಮಾಡ್ತಿದ್ರು? ನೀರನ್ನ ಏನಕ್ಕೆ ಹೋಗಿದ್ರು? ಬುಲೆಟ್ ಶೂಟ್ ಮಾಡ್ತಾವ. ಈ ಥರ ಸಣ್ಣ ಪುಟ್ಟ ಹುಳ ಏನಾದರೂ ಕಾಡುಗಳಲ್ಲಿ ಎಲೆ ಮೇಲೆ ಗಿಡದ ಮೇಲೆ ಏನಾದ್ರು ಕೂತಿದ್ರೆ ಇವ್ರು ಏನು ಮಾಡ್ತಾರೆ ಅಂದರೆ ನೀರನ್ನ ಗೀತಾರೆ. ಬಾಯಿಂದ ನೀರನ್ನ ಉಳಿದಾಗ ಏನಾಗುತ್ತೆ, ಆ ಹುಳ ಉಳುಕೋಗಿ ನೀರು ಟಚ್ಚಾಗಿ ಅದು ಬ್ಯಾಲೆನ್ಸ್ ತಪ್ಪಿ ಕೆಳಗಡೆ ಬಿದ್ದೋಗುತ್ತೆ. ಆಗ ಅವರು ಈಸಿಯಾಗಿ ತಿಳ್ಕೊಳ್ತಾರೆ. ಸುಮಾರು ಕಾಡಲ್ಲಿ 8 ರಿಂದ 10 ಅಡಿಗಂಟೆ ಇವರು ನೀರನ್ನ ಸ್ಕಿಪ್ ಮಾಡ್ತಾರೆ. ಸುಮಾರು ಒಂದು 2 ರಿಂದ 3 ಅಡಿ ತನಕ ಜಂಪ್ ಕೂಡ ಮಾಡ್ತಾರೆ. ಸೊ ಇಲ್ಲಿ ನೋಡ್ತಾ ಇರೋದು ಬಂದು ಆರ್ಚರ್ ಫಿಶ್ ಅಥವಾ ಸ್ಪಿಟಿಂಗ್ ಫಿಶ್ ಅಂತ. ಸೊ ಇದೆಲ್ಲ ಬಂದು ಆಸ್ಟ್ರೇಲಿಯಾ ದೇಶದ್ದು. ನಮ್ಮ ಭಾರತದಲ್ಲೂ ಸಹ ನಾವು ನೋಡ್ಬೋದು. ಎಲ್ಲಿ ಗೊತ್ತಾ? ಸುಂದರ್ಬನ್, ವೆಸ್ಟ್ ಬೆಂಗಾಲ್ನಲ್ಲಿ ಸಹ ಮಾಡಿದ್ದಾರ ಫಿಶಸ್ ನಾವು ನೋಡ್ಬೋದು. ಒಂದೊಂದ್ಸಲಿ ನೋಡ್ತೀರಾ? ಅದಕ್ಕೂ ಮುಂಚೆ ಯಾವ್ದಾದ್ರು ಇದನ್ನ ತಿಂತೀರಾ? ಏನಾದ್ರು ಸರಿ, ನಾನು ಏನಾರ ಹುಳ ಬಿಟ್ಟು ಈಗ ಅಲ್ಲಿ ಸ್ಲಾಗ್ ಯಾರು ದೂರ ಹಿಂದೆ ಇದೆ. ನಾನು ಎಕ್ಸ್ಕ್ಯೂಸ್ ಸ್ವಲ್ಪ ಹಿಂದೆ ಕುತ್ಕೊಂಡ್ಬಿಡಿ. ಅವ್ರಿಗೆ ಕಾಣಿಸೋದಿಲ್ಲ ಲಾಸ್ಟ್. ಅನ್ಹೆಲ್ದಿ ಫುಡ್ ಆಗ್ಬಿಡುತ್ತೆ. ಹೆಚ್ಚಾಗಿ ಇವರು ಹುಲ್ಲು ಸೊಪ್ಪು ತಿನ್ನೋಂಥ ಒಂದು ಪ್ರಾಣಿ. ಸೊ ಇಲ್ಲೇನು ನೋಡ್ತಾ ಇದ್ದೀರಲ್ವ, ಇದು ಬಂದು ಯುರೋಪಿಯನ್ ರಾಬಿಟ್ಸ್ ಅಂತ. ಈ ಥರ ರಾಬಿಟ್ಸ್ ನಮ್ಮ ಕಾಡುಗಳಲ್ಲಿ ಸಿಗೋದಿಲ್ಲ. ಕಾಡು ಮೊಲ ಅಂತ ಒಂದು ಪ್ರಾಣಿ ಸಿಗುತ್ತೆ. ಅವ್ರಿಗೆ ಈ ಕಿವಿಗಳು ಮತ್ತು ಕಾಲುಗಳು ತುಂಬ ಉದ್ದ ಇರುತ್ತೆ. ಇವ್ರಿಗೆ ಕಿವಿ ಕಾಲು ಎಲ್ಲ ತುಂಬ ಚಿಕ್ಕದಾಗಿರುತ್ತೆ. ಅದು ಅಲ್ದಿರ ಇವರೆಲ್ಲ ವೈಟ್ ಕಲರು, ಬ್ಲ್ಯಾಕ್ ಕಲರು, ಬ್ರೌನ್ ಕಲರ್ ಈ ಥರ ಮಿಕ್ಸ್ ಕಲರ್ ಆಗಿ ಬರ್ತದೆ. ಸೊ ಮತ್ತೆ ಕಾಡು ಮೊಲ ಬಂದು ನಮ್ಮ ನೇಟಿವ್ ಅನಿಮಲ್, ಅಂದರೆ ನಮ್ಮ ದೇಶದ ಕಾಡು ಪ್ರಾಣಿ. ಅದನ್ನು ನಾವು ಸಾಕೋ ಹಾಗಿಲ್ಲ, ಅದು ಇಲ್ಲಿಗಲ್ಲ, ಅಪರಾಧ ಆಗ್ಬಿಡುತ್ತೆ. ಅದೇ ಅಂತಲ್ಲ, ಬೇರೆ ಯಾವುದೇ ಕಾಡು ಪ್ರಾಣಿಗಳು ನಾವು ಪೆಟ್ಟಾಗಿ ಸಾಕೋ ಹಾಗಿಲ್ಲ. ಓಕೆ. ಮತ್ತೆ ರ್ಯಾಬಿಟ್ನ ಯಾವ ರೀತಿ ಮೇಲಕ್ಕೆ ತಗೊಳ್ಬೋದು ಅಂತ ಗೊತ್ತಾ? ಯಾವ ರೀತಿ ತಗೊಳ್ತಾರೆ? ಕಿವಿ ಹಿಡ್ಕೊಂಡು, ಈ ಥರ ಕಿವಿ ಇಟ್ಕೊಂಡು ಎತ್ಕೊಂಡಾಗ ಏನಾಗುತ್ತೆ, ಕಚ್ಚಾಪಟ್ಟೆ ನೋವಾಗುತ್ತೆ. ಬೇಟೆ ಆಗ್ತಾರಲ್ಲ ಅವ್ರು ಮಾತ್ರ ಈ ಥರ ಕಿವಿಗಳನ್ನ ಇಟ್ಕೊಂಡೆಲ್ಲ ಎತ್ಕೊಳ್ತಾರೆ. ಯಾವುದೇ ಪ್ರಾಣಿಗಷ್ಟೇ ನೀವು ಕಿವಿ ಇಟ್ಕೊಂಡು ಮತ್ತೆ ಕಚ್ಚಿ ಇಟ್ಕೊಂಡೆಲ್ಲ ಎತ್ಕೋಬಾರ್ದು, ಸಿಕ್ಕಾಪಟ್ಟೆ ನೋವಾಗುತ್ತೆ. ಯಾವಾಗಲೂ ಇಲ್ಲ ನೋಡಿ, ಮಗು ಥರನೇ ತಗೊಳ್ಬೇಕು. ಈಗ 2 ಕಾಲು ಜಾಯಿನ್ ಮಾಡಿ, ಕಾಲು ಕಟ್ಟು, ಕಾಲು ಕಟ್ಟು, ಕಟ್ಟು ಕಾಲು, ಕಟ್ಟು ಕಾಲು ಕಟ್ಟು. ಅಲ್ಲಿಂದ ಬರ್ತದೆ. ಸೊ ರ್ಯಾಬಿಟ್ ಇವ್ರಿಗೆ ಕೊಡ್ತೀನಿ. ಓಕೆ. ಕಾಲನ್ನ ಈ ಥರ ಮುಂದೆ ಮಾಡ್ತೀನಿ, ಜಾಯಿನ್ ಮಾಡ್ತೀನಿ ಈ ಥರ.
ಈ ಕಡೆ ನೋಡ್ಬೇಕು, ಇಲ್ಲಿ ನೋಡು. ಅತ್ತೆ ಜಸ್ಟ್ ಇಬ್ರು, ಅತ್ತೆನೂ ಜಸ್ಟ್ ಇಬ್ರು ಇಲ್ಲಿ ನೋಡ್ಬೇಕು. ಅಮ್ಮ ನೋಡು, ಈ ಕಡೆ ಈ ತರ ತಳ್ಳಕ್ ಬ್ಲೂ ಈ ಕಡೆ ನೋಡು, ಬ್ಲೂ ನೀನ್ ಈ ಕಡೆ ನೋಡು. ಅವನು ಖುಷಿ ಆಗೋದು. ಭಯ ಆಗ್ತಿದ್ಯಾ? ಅದು ಸ್ಕೇಟ್? ಏನು ಮಾಡಲ್ಲ. ಕಿವಿ ಮುಚ್ಚಬಾರ್ದು. ಜಿಷ್ಣು ಮೂಗ್ ಹೆಂಗ್ ಮಾಡ್ತಿದೆ ಅದು? ಬಾ ಪ್ರಣೀತ್ ಈ ಕಡೆ ಬಾ. ಹೆಂಗ್ ಮಾಡ್ತಿದೆ ಮೂಗ್ ಅದು? ಓಕೆ, ರ್ಯಾಬಿಟ್ ಯಾರ್ಯಾರು ಮುಟ್ಟಿದಾಗಿರೋ ದಯವಿಟ್ಟು ಆ ಕಡೆ ಅಕ್ವೇರಿಯಂ ಸೆಕ್ಷನ್ಗೆ ಹೋಗ್ಬೋದು. ಈಗ ಮೀನು ಫಿಶಸ್ ಮಿಕ್ಸ್ ಮಾಡ್ಬೋದು. ಅಮ್ಮ ಈ ಕಡೆ ನೋಡು, ಅಮ್ಮ ಈ ಕಡೆ ನೋಡು, ಈ ಕಡೆ ನೋಡು. ಇಲ್ಲಿ ನೋಡಮ್ಮ, ಬರುತ್ತೆ ಇಲ್ಲಿ ಇಡ್ತೀನಿ. ರ್ಯಾಬಿಟ್ ಆಗಿರೋ ದಯವಿಟ್ಟು ಅಕ್ವೇರಿಯಂ ಸೆಕ್ಷನ್ ದಯವಿಟ್ಟು ಆ ಕಡೆ ಜಾಯಿನ್. ಈ ಕಡೆ ನೋಡು, ಇಲ್ಲಿ ನೋಡು, ಈ ಕಡೆ ನೋಡು. ತಲೆ ಎತ್ತು ಸ್ವಲ್ಪ. ಎಷ್ಟಾಗತ್ತಾ? ಅಲ್ಲಿ ನೋಡು ಹೆಂಗ್ ಕೂಗುತ್ತೆ ನೋಡೋದು. ಇಲ್ಲಿ ನೋಡು ಟಕ್ ಹೆಂಗ್ ಕೂಗುತ್ತೆ ನೋಡಲ್ಲಿ. ದೇವದಾಸನ ಗೂಸು ಮುಟ್ಬಾರ್ದು. ಹಾಂ ಅಷ್ಟೇ. ಅದು ಹೆಂಗೆ ಕೂಗ್ತೈತಪ್ಪ ಅದು? ಇಷ್ಟು ಜನ ಕೂಗ್ತಿದ್ದದು. ಮುಟ್ಟಬಾರ್ದು, ಕಣ್ಣು ಮುಟ್ಟಬಾರ್ದು. ಮೀಸೆ ಅದು. ನನ್ ಬೇಕಾ? ಫೋಟೋ ತೆಗಿಯಂಗೆ. ನನ್ ಬೇಕಾ? ಬೇಬಿ ಬೇಕಾ? ಇಲ್ಲ ಬೇಬಿ ಕೊಡಲ್ಲ. ನನ್ Stand there. Smile कर नहीं करना. Yeah. Yeah. ಏ ಬಾರ 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 ಬಾ ಬಾರ. ಹೋಗು ಅಂದಂಗಿದೆ. ಓ ಓ ಓ ಓ ಓ ನನ್ನ ಹತ್ರ ಬಾ. ಬರ್ತಿದ್ಯಾ ಏನು? ನನ್ನ ಹತ್ರ ಬಾ. ಓ ಮೇರಾ ಡಿಸ್ಚಾರ್ಜ್ हो गया. ನಿನ್ನ ಹೆಸರೇನು? What's your name? क्लोज अप. What's your name? Your name? ಇನ್ನು ಸ್ವಲ್ಪ ಈ ಕಡೆ ಬಾ, ಇನ್ನು ಸ್ವಲ್ಪ ಈ ಕಡೆ ಬಾ. ಕೇಜ್ ಹತ್ರ ಬಾ. इसका नेम मकाओ. ಈ ಕಡೆ ನೋಡ್ರಿ, ಇಬ್ರು ಈ ಕಡೆ ನೋಡ್ರಿ. ಜಾಸ್ತಿ ಹತ್ರ ನಾವು ಹಿಡಿಸ್ಕೊಬೋದಾ? ನಾಮಿ ಅಂತ
ಕಾಸ್ಟ್ ಅದೆಲ್ಲ ಗೊತ್ತಿಲ್ಲ ಮೇಡಮ್. ನಾವು ಯಾವುದು ಬೈ ಮಾಡಲ್ಲ, ಯಾವುದು ಸೇಲ್ ಕೂಡ ಮಾಡಲ್ಲ, ನಾವು ಒಂದು ಕೂಡ ಮಾಡಲ್ಲ. ಇಂಪೋರ್ಟ್ ಆಯಿಲ್ ಅಂದರೆ ಮೊಟ್ಟೆ ಅಂತ ಮರಿ ಬಂದು 60 ದಿನ ಆದಮೇಲೆ, ಹಾಗಾಗಿ ಮತ್ತೆ ನೋಡ್ಬೋದು ಗ್ರೀನ್ ಕಲರಲ್ಲಿ ಅಲ್ಲ, ಅದು ಈಮೋಸ್ ಬಂದ್ಬಿಟ್ಟು ಗ್ರಾಸ್ ಲ್ಯಾಂಡಲ್ಲಿ ಇರುತ್ತೆ. ನಾವು ಪ್ರಿಡೇಟರ್ಗಳಿಂದ ರಕ್ಷಣೆ ಮಾಡ್ಕೊಳ್ಳೋಕೆ ಗ್ರೀನ್ ಕಲರ್ ಮೊಟ್ಟೆ ಇರುತ್ತೆ, ಗ್ರಾಸ್ ಲ್ಯಾಂಡ್ ಮೊಟ್ಟೆ ಕಾಣಲ್ಲ ಇದು. ಓಕೆ, ಇದು ಯಾವ ಮೊಟ್ಟೆ ಅಂತ ಕರೀತೀರಾ? ಅದಕ್ಕೆ ಸ್ವಲ್ಪ ದೊಡ್ಡ ಪಕ್ಷಿ ಥರ ಅಲ್ಲಿ ಗೂಸ್ ಇದೆ, ಹೆಬ್ಬಾತು ಕೋಳಿ. ಇದ್ಯಾ ಮೊಟ್ಟೆ ಅಂತ ಹೇಳ್ತೀರಾ? ಹೌದು, ಕೋಳಿ ಮೊಟ್ಟೆ. ಇದ್ಯಾ ಮೊಟ್ಟೆ ಅಂತ ಕರೀತೀರಾ? ಪಕ್ಷಿ ಮೊಟ್ಟೆ. ಇದು ಕ್ವೇಲ್ ಅಂತ ಕರೀತಾರೆ. ಕ್ವೇಲ್. ಇದ್ಯಾವುದು ಮೊಟ್ಟೆ ಅಂತ ಕರೀತೀರಾ? ಹೌದು, ಸಾಫ್ಟ್ ಶೆಲ್ ಎಗ್ ಇದು. ಹೌದು, ಸ್ನೇಕ್ ಅಂದರೆ ಅದು ಪರ್ಟಿಕ್ಯುಲರ್ ಸ್ನೇಕ್ ಅಲ್ಲ, ಸ್ನೇಕ್ ಕೂಡ ಇದೇ ಥರ ಮೊಟ್ಟೆ ಇಡುತ್ತೆ, ಆದರೆ ಇದು ಇಗ್ವಾನ ಎಗ್. ಹೌದು, ಎಲ್ಲ ರೆಪ್ಟೈಲ್ಸ್ ಕೂಡ 80% ರೆಪ್ಟೈಲ್ಸ್ ಇದೇ ಥರ ಎಗ್ ಇಡುತ್ತೆ. ಮುಗ್ತೀರಾ? ಮರಿ ಹೊರಗಡೆ ಬಂದಿದೆ, ಮರಿಗಳೆಲ್ಲ ನಮ್ಮ ಹತ್ರ ಇದೆ. ಓಕೆ, ಇಲ್ಲೇ ಇದೆ. ಈ ಥರ ಇರುತ್ತೆ, ತುಂಬ ಸಣ್ಣ ಸಣ್ಣ ಮೊಟ್ಟೆಗಳು. ಇದು ಮೊಟ್ಟೆ ಒಂದು 15 ದಿನ ಆದಮೇಲೆ ಹ್ಯಾಚ್ ಆಗುತ್ತೆ. ಹ್ಯಾಚ್ ಆದಮೇಲೆ ಈ ಥರ ಸೂಪರ್ ವೋಮ್ಸ್ ಹೊರಗೆ ಬರುತ್ತೆ. ಅಂದರೆ ಲೈಫ್ ಸೈಕಲ್ ದೋಸೆ ಇಟ್ಟಿರೋದು ಇದು ಸೂಪರ್ ವೋಮ್ಸ್ ಬರುತ್ತೆ. ಈ ಥರ ಇದೊಂದು 3 ತಿಂಗಳು ಚೆನ್ನಾಗಿ ದೊಡ್ಡದಾಗ್ಬಿಟ್ಟು ಆಮೇಲೆ ಈ ಥರ ಪ್ಯೂಪಾ ಕನ್ವರ್ಟ್ ಆಗುತ್ತೆ. ಇದು ಬಟರ್ಫ್ಲೈಸಲ್ಲಿ ಗೊತ್ತಲ್ವಾ, ಈಗ ಸೂಪರ್ ವೋಮ್ ಸ್ಟೇಜಲ್ಲಿ ಕ್ಯಾಟರ್ಪಿಲ್ಲರ್ ಆಗಿರುತ್ತೆ. ಅದು ಈ ಥರ ಪ್ಯೂಪಾ ಸ್ಟೇಜಲ್ಲಿ ಇರುತ್ತೆ. ಇದೊಂದು 15 ಡೇಸ್ ಆದಮೇಲೆ ಅಡಲ್ಟ್ ಸ್ಟೇಜ್ ಬರುತ್ತೆ. ಹೌದು, ಎಗ್, ಲಾರ್ವಾ, ಪ್ಯೂಪಾ, ಅಡಲ್ಟ್. ಹಾಯ್ ಹಾಯ್, ಏನು ಹೆಸರು? ವಾಟ್ಸ್ ಯೋರ್ ನೇಮ್? ವಾಟ್ಸ್ ಯೋರ್ ನೇಮ್? ಬಾ, ಟಚ್ ಮಾಡಬಾರ್ದು. ಸರ್, ಎಲ್ಲ ಇದು ಹೊರಗಡೆ ಹೋಗ್ಬೋದು. ಸ್ಟಾರ್ಟ್ ಆಗುತ್ತೆ ಈಗ. ಹೇಳಿಯಪ್ಪ ಪಾಪ. ಅಮ್ಮ ಕಾಲ್ ಮಾಡ್ತವ್ರೆ. ಸ್ಟಾರ್ಟ್ ಆಗುತ್ತೆ, ಬೇಗ ಮಿಸ್ ಮಾಡ್ತಾರೆ. ರೆಗ್ಯುಲೇಟ್ ಮಾಡ್ಕೊಳ್ಳೋಕೆ ಬರಲ್ಲ. ಓಕೆ, ಊಟನೂ ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಅದು ಓಡಾಡೋಕ್ಕೂ ತುಂಬ ಆಕ್ಟಿವ್ ಆಗುತ್ತೆ. ಆಯಿತಾ, ನಾವಿವಾಗ ಫಸ್ಟ್ ರೆಪ್ಟೈಲ್ನ ಮೀಟ್ ಮಾಡ್ತಾ ಇದ್ದೀವಿ. ಇದನ್ನ ಬಿಯರ್ಡೆಡ್ ಡ್ರ್ಯಾಗನ್ ಅಂತ ಕರೀತಾರೆ. ಬಿಯರ್ಡ್ ಅಂದ್ರೆ ಏನು? ಗಡ್ಡ. ಈ ಪ್ರಾಣಿ ನೋಡಿ ಗಡ್ಡ ಥರ ಇದೆ ಕೆಳಗಡೆ, ಕಾಣಿಸ್ತಾ ಇದೆಯಾ? ಓಕೆ, ಆ ಗಂಡು ಪ್ರಾಣಿಗೆ ಆ ಥರ ಗಡ್ಡ ಥರ ಇರುತ್ತೆ. ಯಾವ್ದಾರ ಒಂದು ಫೀಮೇಲ್ ಅಟ್ರಾಕ್ಷನ್ ಮಾಡಬೇಕಂದ್ರೆ ಅಥವಾ ಯಾವುದೇ ಒಂದು ಪ್ರೆಡಿಟರ್ ಯಾವುದೇ ಒಂದು ಬೇರೆ ಪ್ರಾಣಿನ ಎದುರಿಸ್ಬೇಕಂದ್ರೆ ಆ ಗಡ್ಡನ ದೊಡ್ಡದಾಗಿ ಮಾಡುತ್ತೆ. ದೊಡ್ಡದಾಗಿ ಮಾಡಿ ಕತ್ತನ್ನ ಶೇಕ್ ಮಾಡುತ್ತೆ. ಆಯಿತಾ, ಈ ಪ್ರಾಣಿ ಆಸ್ಟ್ರೇಲಿಯಾ ದೇಶದ ಪ್ರಾಣಿ. ಈ ಪ್ರಾಣಿ ಚಿಕ್ಕ ಚಿಕ್ಕ ಹುಳಗಳು, ಹಣ್ಣು, ಸೊಪ್ಪು, ತರಕಾರಿ, ಇನ್ಸೆಕ್ಟ್ ಆ ಥರ ಎಲ್ಲ ತಿಂದು ಬದುಕುತ್ತೆ. ಆದರೆ ಈ ಪ್ರಾಣಿ ಜಾಸ್ತಿ ತಿನ್ನುವಂಥ ಹುಳ ಯಾವುದಂದರೆ ಜಿರಳೆ ಹುಳ, ಕಾಕ್ರೋಚ್. ಓಕೆ, ಆದರೆ ನಮ್ಮ ಭಾರತ ದೇಶದ ಕಾಕ್ರೋಚ್ ಅಂದರೆ ಇಷ್ಟ ಇಲ್ಲ, ಎಲ್ಲ ಫಾರಿನ್ ಕಾಕ್ರೋಚೇ ಬೇಕು ಈ ಪ್ರಾಣಿ. ಯಾಕಂದರೆ ಇದು ಅಷ್ಟೇ ಆಸ್ಟ್ರೇಲಿಯಾ ದೇಶದ ಪ್ರಾಣಿ. ಆಸ್ಟ್ರೇಲಿಯಾ ದೇಶದ ಕಾಕ್ರೋಚ್ನ ನಾವು ಬ್ರೀಡ್ ಮಾಡಿ ಇದಕ್ಕೆ ಕೊಡಬೇಕು. ಓಕೆ, ಅದು ಬಿಟ್ಟರೆ ಈ ಪ್ರಾಣಿ ಒಂದು ಮ್ಯಾಕ್ಸಿಮಮ್ ಒಂದು 15 20 ವರ್ಷ ಗಂಟ ಬದುಕುತ್ತೆ. ಆಯಿತಾ, ನಾವು ಈ ಪ್ರಾಣಿನ ಮುಟ್ಬೋದು ಜಸ್ಟ್ 2 ಫಿಂಗರ್ಸಿಂದ. ಇದು ಬೆನ್ ಭಾಗ ಏನಿದೆ ಅಲ್ವಾ, ಹಿಂದೆಯಿಂದ ನಿಧಾನಕ್ಕೆ ಈ ಥರ ಟಚ್ ಮಾಡಿ. ಆಯಿತಾ, ನಿಮ್ಮ ಹತ್ರ ತರ್ತಾರೆ, ನಿಧಾನಕ್ಕೆ ಟಚ್ ಮಾಡಿ. ಅಲ್ಲೇ ಇರಿ, ನಿಮ್ಮ ಜಾಗದಲ್ಲೇ ಇರಿ, ಅವರೇ ಬರ್ತಾರೆ ಹತ್ರ. ಆಯ್ತಾ, ತಲೆ ಬಾಲ ಯಾರು ಮುಟ್ಬೇಡಿ. ಆಯ್ತಾ, ಜಸ್ಟ್ ಹೋದ್ರು ಬೆನ್ ಭಾಗ ಮಾತ್ರ ಮುಟ್ಟಿ. ಓಕೆ, ಎಲ್ಲರೂ ಈ ಸೈಡ್ ಬಂದ್ಬಿಡಿ, ಎಲ್ಲ ಹಿಂದೆ ಹೋಗಿ. ಎಲ್ಲರೂ ಈ ಕಡೆ ಬನ್ನಿ. One person at a time, please. ಅದ್ರ ಮೇಲೆ ನಿಂತ್ಕೊಂಡ್ರಿ. ಯಾಕಂದ್ರೆ Anybody else who's left out? ತೆಗಿತಾರೆ. ಯಾಕಂದ್ರೆ ಇಲ್ಲಿ ಹಾವು ಕಚ್ಚಿದೆ, ನಾವಿಲ್ಲಿ ದಾರ ಕಟ್ಟಿರ್ತೀವಿ. ಆ ವಿಷಯ ಏನ್ ಕೆಲಸ ಮಾಡ್ಬೇಕು ಈ ಜಾಗದಲ್ಲಿ ಮಾಡ್ತಾ ಇದೆ, ಅದು ಸುಮ್ಮನೆ ಇರಲ್ಲ. ಆಯ್ತಾ, ಎಸ್, ವೆನಮ್ ಅಂದ್ರೆ ಯಾವ್ದಾರ ಪ್ರಾಣಿಯಿಂದ ನಮ್ಗೆ ಇಂಜೆಕ್ಟ್ ಆಗೋದು. ಪಾಯ್ಸನ್ ಅಂದ್ರೆ ನಾವು ಅಂಗಡಿಗಳಲ್ಲಿ ತಗೊಂಡು ಕುಡಿಯೋದು. ಓಕೆ, ಅದನ್ನ ಪ್ರೆಸ್ ಮಾಡಿ ಮೊಟ್ಟೆನ ಎಲ್ಲ ಆಚೆ ತೆಗಿಸ್ತಾರೆ. ಓಕೆ, ವೆನಮ್ ಇಂದನೇ ತೆಗಿಬೇಕು. ಆಯ್ತಾ, ಯಾವುದೇ ಹಾವು ಕಚ್ಚಿದ್ರು ಅದಕ್ಕೆ ಮೆಡಿಸಿನ್ ಅಂತ ಏನಿದೆ ಅಂದ್ರೆ ಆಂಟಿ ವೆನಮ್.
ಓಕೆ ಆಂಟಿ ವೆನಮ್ನ ನಮ್ಮ ಡ್ರಿಪ್ಸ್ ಇಂದ ಕೊಡ್ತಾರೆ. ನಮ್ಮ ಡ್ರಿಪ್ಸ್ ಇಂದ ಬ್ಲಡ್ ಒಳಗಡೆ ಹೋಗುತ್ತೆ ಆಯ್ತಾ. ಯಾವ ಕಚ್ಚಿದ್ರು ಮೇನ್ ಆಗಿ ನೀವು ಮಾಡ್ಬೇಕಾಗಿರೋದು 108ಕ್ಕೆ ಫೋನ್ ಮಾಡಿ ಆಂಬುಲೆನ್ಸ್ ಅವ್ರು ಬರ್ತಾರೆ, ನಿಮ್ಮನ್ನ ಕರ್ಕೊ ಹೋಗ್ತಾರೆ ಆಯ್ತಾ. ಏನ್ ನೋಡ್ತಾ ಇದೀರಾ ಇದನ್ನ ಬಾಲ್ ಪೈಥಾನ್ ಅಂತ ಹೇಳ್ತಾರೆ. ಇದ್ರಲ್ಲಿ ಯಾವುದೇ ತರ ವಿಷ ಇರಲ್ಲ. ಓಕೆ, ಅದ್ರಿಂದ ನಾವು ಧೈರ್ಯ ಎಲ್ಲ ಹಿಂದಿಂದನೇ ಇದೆ. ಲಿಸರ್ಡ್ ಆವಲ್ಲಮ್ಮ ಅಲ್ಲಿ ಇದು ಲಿಸರ್ಡ್ ಅಂದರೆ ಒಂದು ಏನಂತಾರೆ ಅದನ್ನ ಓಕೆ, ಇವೆಲ್ಲ ಒಂದು 2 ಹೆಜ್ಜೆ 3 ಹೆಜ್ಜೆ ಹಿಂದೆ ಹೋಗಿ ಇನ್ನೊಂದು ಪ್ರಾಣಿ ಇದೆ, ಭೇಟಿ ಮಾಡೋಣ. ಇಲ್ಲಿ ಒಂದು 2 ಹೆಜ್ಜೆ ಹಿಂದೆ ಹೋಗಿ, ದಯವಿಟ್ಟು ಎಲ್ಲ 2 ಹೆಜ್ಜೆ ಹಿಂದೆ ಹೋಗಿ ಇಲ್ಲೊಂದು ಸರ್ಕಲ್ ಮಾಡಿ ಎಲ್ಲರೂ. ಅಲ್ಲಿ ಯಾವ್ದೋ ಬಿಟ್ಟಿದ್ದಾರೆ ಎಲ್ಲರೂ ದಯವಿಟ್ಟು ಈ ಕಡೆ ಬನ್ನಿ. ಇನ್ನೂ ಕೆಲವೊಂದು ಪ್ರಾಣಿಗಳಿಗೆ ಭೇಟಿ ಮಾಡೋಣ. ಓಕೆ, ಇಲ್ಲೊಂದು ಆಮೆ ನೋಡ್ತಾ ಇದೀರಲ್ವಾ, ಈ ಆಮೆ ಭೂಮಿ ಮೇಲೆ ಬದುಕಂತ ಆಮೆ. ಓಕೆ, ಇದನ್ನ ಟಾರ್ಟಾಯ್ಸ್ ಅಂತ ಹೇಳ್ತಾರೆ. ಟಾರ್ಟಾಯ್ಸ್ ಕಂಪ್ಲೀಟ್ಲಿ ಲ್ಯಾಂಡ್ ಅನಿಮಲ್, ಅದು ಯಾವತ್ತೂ ನೀರಲ್ಲಿ ಸ್ವಿಮ್ ಮಾಡಲ್ಲ. ಓಕೆ, ಮತ್ತೆ ಅದ್ರ ಕಾಲು ಅಬ್ಸರ್ವ್ ಮಾಡಿ, ಆನೆ ಕಾಲ್ ತರ ರೌಂಡ್ ಇದೆ, ಯಾವತ್ತೂ ಮುಳುಗೋಗ್ಬಿಡುತ್ತೆ. ಮತ್ತೆ ಈ ಸ್ಪೀಸೀಸ್ ಟಾರ್ಟಾಯ್ಸ್ ನ ಸಲ್ಕಡ ಟಾರ್ಟಾಯ್ಸ್ ಅಂತ ಕರೀತಾರೆ. ಇದೇ ಆಮೆ 100 ರಿಂದ 150 ವರ್ಷ ಗಂಟ ಬದುಕುತ್ತೆ. ಗೆಸ್ ಮಾಡಿ ಇವಾಗ ಏಜ್ ಎಷ್ಟಾಗಿರ್ಬೋದು ಇದಕ್ಕೆ? 80-85 ಫೈನಲ್ ನಂಬರ್ ಯಾರೊಬ್ರು ಹೇಳ್ತೀರಾ? ಓಕೆ, ಇದಿನ್ನ ಪಾಪು